ಅನ್ನುವಂಥ ಯಾವ ಧರಣಿ ಸತ್ಯಾಗ್ರಹದ ವೇದಿಕೆಯಲ್ಲಿ ಆಕ್ಷನ್ ಆಗಿರ್ತಕ್ಕಂಥ ಸರ್ವ ಪೂಜ್ಯರ ಪಾಠಗಳಲ್ಲಿ ಶರಣಗಳನ್ನು ಹೇಳಿ ಯಾವತ್ತೂ ರೈತ ಬಾಂಧವರೇ ಇಲ್ಲಿ ಪರಿಸರವಾಗಿ ತಾವೆಲ್ಲರೂ ಕೂಡ ಬಹಳಷ್ಟು ರೊಚ್ಚಿಗೆದ್ದು ಕೂಗನ್ನ ನಾವು ಕೂಗಿದೀವಿ. ಕೂಗ ಕೇಳಿಸಬೇಕು ಅವರಿಗೆ. ಯಾಕಂದ್ರೆ ಒಂದು ಸಲ ಒಂದು ನರಿ ಹುಲಿ ಕೂತಿರ್ಬೇಕು, ಹುಲಿದು ನರಿ ಕುತ್ಕೊಂಡು ಒಳಗೆ ಹೋಗಿ ಒಳಗೆ ಕುತ್ಕೊಂಡಾಗ ಹುಲಿ ಬಂದು ನೋಡ್ತಾ ಯಾರ ಕೂತಾರಪ್ಪ ನನಗೆ ಬಹುತೇಕ ಗಂಟಿ ಇರ್ಬೇಕಮ್ಮ, ನನಗೆ ಬಹುತೇಕ ಸರಿಸಾಟಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಬಂದ ತಿಳ್ಕೊಂಡು ಹುಲಿ ಹೊರಗೆ ಕುಂತು ನರಿ ಒಳಗೆ ಕುತ್ಕೊಂಡು 1 ತಾಸು ಆಯ್ತು 2 ತಾಸು ಆಯ್ತು ಹುಲಿ ವಿಚಾರ ಮಾಡ್ತು. ಹುಲಿಗಳಾಗಿರ್ತಾರೆ 1 ತಾಸು ಕುಂದಿರ್ತದೆ 2 ತಾಸು ಕುಂದಿರ್ತದೆ, ಹಸದ ಹೊರಗೆ ಬಂದು ಭೇಟಿ ಆಗ್ತದೆ. ಒಳಗೆ ಕುಂತಂದ್ರೆ ಹುಲಿ ಆಟ ಒಳಗೆ ಹೋಗಿ ಹುಲಿ ಜಪಾಳ ಬರ್ತದೆ. ಹಾಗೆ ಇವತ್ತು ನಮ್ಮ ದೇಶದೊಳಗೆ ಬಂದು ನಮ್ಮನ್ನು ಅಂದಿಸ್ತಕ್ಕಂಥ ಈ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ನನಗೆ ತಿಳಿದ ಪ್ರಕಾರ ಹೋಗಿರ್ತಕ್ಕಂಥ ರೈತರ ಭೂಮಿಗಳನ್ನು ಭಾಳಷ್ಟು ಹೋರಾಟ ಮುಖಾಂತರವಾಗಿ ಇವತ್ತು ನಾವು ಪಡಿಬೇಕಾಗಿದೆ. ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ನೆಲವನ್ನು ಇವತ್ತು ನಾವು ಭಾಳಷ್ಟು ಉತ್ತಮವಾಗಿ ಸಂಭಾಳಿಸ್ಕೊಂಡಾಗ ದೇಶದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಇದನ್ನು ಭಾಳಷ್ಟು ಸ್ವಾಮೀಜಿಯವರು ಅಥವಾ ಕಾಂಗಾಜಿಯವರು ಎಲ್ಲ ಸ್ವಾಮಿಗಳು ಭಾಗಿಯಾಗಿ ಯಾವತ್ತೂ ಕೂಡ ಜಯ ಇದೆ. ಹಾಗೆ ಸರ್ವರು ಕೂಡ ಭಾಗಿಯಾಗಿ ಎಲ್ಲರಿಗೂ ಕೂಡ ಇದರ ಒಂದು ಕಹಿಯನ್ನು ಮೂಡ್ತಕ್ಕಂಥದ್ದು. ಯಾಕಂದ್ರೆ ಅಪೂರ್ವಗಳಿಗೆ ನಮ್ಮ ದೇಶ ಒಳಗೆ ಎಷ್ಟು ಸರಿ 17,000 ಎಕರೆ ಇಲ್ಲೂ ಕೂಡ ಭಾಳ ದುಃಖ ಅನ್ನಿಸ್ತದೆ, ಕೆಟ್ಟ ಅನ್ನಿಸ್ತದೆ. ಯಾರಿಗೋ ಭೂಮಿ ಯಾರೋ ನಂತಕ್ಕಂಥದ್ದು ಭಾಳ ದಬ್ಬಾಳಿಕೆ ಕೆಲಸ ತಿಳ್ಕೊಂಡು ಇಷ್ಟಪಡ್ತೀನಿ. ಸರ್ವರು ಕೂಡ ಹೆಚ್ಚಾಗಿ ನಾಳೆ ದುರ್ನಾಥವನ್ನು ತಿಳಿಸಿ ಎರಡು ಮಾತಿಗೆ ಕೊಡೋಣ.